ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದ ಕಾಲದಲ್ಲಿ ಏನೇ ಕೆಲಸಗಳಿದ್ದರೂ ಸಹ ಅವುಗಳೆಲ್ಲವನ್ನು ಬದಿಗಿರಿಸಿ ಜನವರಿ 1ರಂದು ಕೊರೆಗಾಂವ್ಗೆ ಬಂದು ಅಲ್ಲಿರುವ ಹುತಾತ್ಮ ಅಸ್ಪೃಶ್ಯ ಮಹಾರ್ ಯೋಧರ ಸ್ಮಾರಕ ಕೊರೆಗಾಂವ್ ವಿಜಯ ಸ್ತಂಭಕ್ಕೆ ಗೌರವ ಪೂರ್ವಕ ನಮನ ಸಲ್ಲಿಸುತ್ತಿದ್ದರು ಎಂದರೆ ಈ ಘಟನೆ ಅಂಬೇಡ್ಕರ್ ಅವರ ಹೋರಾಟದ ಬದುಕಿನಲ್ಲಿ ಅದೆಷ್ಟು ಪ್ರೇರಣೆ ನೀಡಿತು ಎಂಬುದು ನಮಗಿಂದು ಊಹಿಸಲು ಸಾಧ್ಯವಿಲ್ಲ ಎಂದು ಬಹುಜನ ಸಮಾಜ ಪಕ್ಷದ ರಾಜ್ಯ ಉಸ್ತುವಾರಿ ಗಂಗಾಧರ್ ಬಹುಜನ್ ತಿಳಿಸಿದರು. ಬೇಲೂರು ತಾಲೂಕಿನ ನಾರ್ವೆಪೇಟೆಯಲ್ಲಿ ಆಯೋಜಿಸಲಾಗಿದ್ದ 207ನೇ ಕೊರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ಅವರು, ಪ್ರತಿ ವರ್ಷ ಜನವರಿ 1 ಇಡೀ ಜಗತ್ತಿಗೆ ಹೊಸ ವರ್ಷದ ಸಂಭ್ರಮದ ದಿನವಾದರೆ ಭಾರತದ ಅಸ್ಪೃಶ್ಯರ ಪಾಲಿಗೆ ಇದು ಅಸ್ಪೃಶ್ಯತೆ ವಿರುದ್ಧ ಬಂಡೆದ್ದ ಅಸ್ಪೃಶ್ಯ ಮಹಾರ್ ಗುಂಪೊಂದು ಮಹಾರಾಷ್ಟ್ರದ ಪೇಶ್ವೆಗಳ ವಿರುದ್ಧ ಕೆಚ್ಚೆದೆಯ ಹೋರಾಟ ನಡೆಸಿ ದಿಗ್ವಿಜಯ ಸಾಧಿಸಿ ಆತ್ಮಗೌರವದಿಂದ ತಲೆ ಎತ್ತಿ ನಡೆಯಲು ಅಸ್ಪೃಶ್ಯರಿಗೆ ಸ್ವಾಭಿಮಾನ ತಂದುಕೊಟ್ಟ ದಿನ. ಮಹಾರಾಷ್ಟ್ರದಲ್ಲಿ ಪೇಶ್ವೆಗಳು ಆಡಳಿತ ನಡೆಸುತ್ತಿದ್ದ ಕ್ರಿಸ್ತಶಕ 1800ರ ಕಾಲಘಟ್ಟದಲ್ಲಿ ಅಸ್ಪೃಶ್ಯರ ಪಾಲಿನ ಕರಾಳ ದಿನಗಳಾಗಿದ್ದವು. ಅಸ್ಪೃಶ್ಯತೆ ಆಚರಣೆಯ ಕಠೋರತೆಯು ತುಂಬಾ ಅವಮಾನಕರವಾಗಿತ್ತು ಮತ್ತು ಘೋರವಾಗಿತ್ತು. ಸಾರ್ವಜನಿಕ ಸ್ಥಳಗಳಲ್ಲಿ ಅಸ್ಪೃಶ್ಯರ ಪ್ರವೇಶ ಸಂಪೂರ್ಣ ನಿಷಿದ್ಧವಾಗಿತ್ತು. ಅವರ ನೆರಳು ಸಹ ಸವರ್ಣೀಯರ ಮೇಲೆ ಬೀಳುವಂತಿರಲಿಲ್ಲ. ವಿದ್ಯೆ ಕಲಿಯುವ, ಆಸ್ತಿ ಹೊಂದುವ, ಆಯುಧ ಹಿಡಿಯುವ ಹಕ್ಕುಗಳು ಸಂಪೂರ್ಣವಾಗಿ ನಿಷೇಧಿಸಲಾಗಿತ್ತು. ಹಿಂದೂ ಸವರ್ಣೀಯರು ಮತ್ತು ಪೇಶ್ವಾ ಸೈನಿಕರು ಅಸ್ಪೃಶ್ಯ ಮಹಿಳೆಯರ ಮೇಲೆ ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ನಡೆಸುತ್ತಿದ್ದರೂ ಸಹ ಯಾವುದೇ ಚಕಾರವೆತ್ತದೆ ನೋಡಿಕೊಂಡು ಮೌನವಾಗಿರಬೇಕಿತ್ತು. ಇದೇ ಸಮಯದಲ್ಲಿ ಭಾರತದ ಬಹುತೇಕ ಭಾಗವನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದ್ದ ಬ್ರಿಟಿಷರಿಗೆ ಮಹಾರಾಷ್ಟ್ರದ ಪೇಶ್ವೆಗಳನ್ನು ಬಗ್ಗುಬಡಿದು ತಮ್ಮ ಆಡಳಿತ ವಿಸ್ತರಿಸಿಕೊಳ್ಳಲು ತೀರ್ಮಾನಿಸಿ ಪೇಶ್ವೆಗಳ ಮೇಲೆ ಯುದ್ಧ ಘೋಷಿಸಿ ಅವರ ಜವಾಬ್ದಾರಿಯನ್ನು ಕ್ಯಾಪ್ಟನ್ ಸಂಡನ್ ಗರಡಿಯಲ್ಲಿ ಪಳಗಿದ್ದ ಸಿದ್ದನಾಯಕ ನೇತೃತ್ವದ ಮಹಾರ್ ರೆಜಿಮೆಂಟ್ಗೆ ವಹಿಸಿದ್ದರು. ಪೇಶ್ವೆಗಳ ದೌರ್ಜನ್ಯ ದಬ್ಬಾಳಿಕೆಗಳಿಂದ ರೋಸಿ ಹೋಗಿದ್ದ ಮಹಾರಾಷ್ಟ್ರದ ಅಸ್ಪೃಶ್ಯ ಮಹಾರ್ ಯುವಕರು ಪೇಶ್ವೆಗಳ ದೌರ್ಜನ್ಯ ದಬ್ಬಾಳಿಕೆಯಿಂದ ರೋಸಿ ಹೋಗಿದ್ದ ಮಹಾರಾಷ್ಟ್ರದ ಅಸ್ಪೃಶ್ಯ ಮಹಾರ್ ಯುವಕರು ಪೇಶ್ವೆಗಳ ಬಿಸಿ ರಕ್ತ ಕುಡಿಯಲು ಹಾತೊರೆಯುತ್ತಿದ್ದರು. ತಮ್ಮಗಳ ಕಷ್ಟ ಮತ್ತು ಅಪಮಾನಗಳ ಪರಿಹಾರಕ್ಕಾಗಿ ಒದಗಿ ಬಂದ ಈ ಸುವರ್ಣಾವಕಾಶವನ್ನು ಮನಪೂರ್ವಕವಾಗಿ ಸ್ವೀಕರಿಸಿದ ಮಹಾ ರೆಜಿಮೆಂಟ್ ಸಿದ್ದನಾಯಕ ನಾಯಕತ್ವದಲ್ಲಿ 500 ಜನ ಯುವ ಸೈನಿಕರು ಪೇಶ್ವೆಗಳ ವಿರುದ್ಧ ಯುದ್ಧ ಮಾಡಲು ಸಿದ್ಧರಾದರು. ಆದರೂ ಸಹ ಒಮ್ಮೆ ಯೋಚಿಸಿ, ನಾವು ತಮ್ಮದೇ ನೆಲದ ರಾಜನ ವಿರುದ್ಧ ಹೇಗೆ ಹೋರಾಡುವುದು? ಒಮ್ಮೆ ಪೇಶ್ವೆ ರಾಜ 2ನೇ ಬಾಜಿರಾಯನನ್ನು ಭೇಟಿಯಾಗಿ ನಮ್ಮ ಜನಾಂಗದ ಮೇಲೆ ನಡೆಯುತ್ತಿರುವ ಈ ಎಲ್ಲ ಅನ್ಯಾಯ ಮತ್ತು ದೌರ್ಜನ್ಯಗಳನ್ನು ನಿಲ್ಲಿಸಿ ನಮ್ಮನ್ನು ಮನುಷ್ಯರಂತೆ ಗೌರವದಿಂದ ಕಾಣುವುದಾದರೆ ನೀವು ನಾವು ಒಟ್ಟಾಗಿ ಬ್ರಿಟಿಷರ ಮೇಲೆ ಯುದ್ಧ ಮಾಡೋಣ ಎಂದು ವಿನಂತಿಸಿಕೊಂಡಾಗ 2ನೇ ಬಾಜಿರಾಯ, ನೀವುಗಳು ಹುಟ್ಟಿರುವುದೇ ನಮ್ಮಗಳ ಸೇವೆ ಮಾಡಲಿಕ್ಕೆ ಮತ್ತು ನಿಮ್ಮ ಹೆಂಗಸರು ಇರುವುದೇ ನಮ್ಮನ್ನು ಸುಖಪಡಿಸಲಿಕ್ಕಾಗಿ. ಇದೇ ನಮ್ಮ ಮನು ಸಂವಿಧಾನ ಎಂದು ಅಸ್ಪೃಶ್ಯರಿಗೆ ಖಡಕ್ಕಾಗಿ ಎಚ್ಚರಿಕೆ ನೀಡಿದರು. ಈ ರಣರಂಗದಲ್ಲಿ ಬೃಹತ್ ಸಂಖ್ಯೆಯಲ್ಲಿದ್ದ ಪೇಶ್ವಾ ಸೈನಿಕರ ಜೊತೆ ವೀರಾವೇಶದಿಂದ ಹೋರಾಡಿ ಜಯ ತಂದುಕೊಟ್ಟು ಹುತಾತ್ಮರಾದ 22 ಅಸ್ಪೃಶ್ಯ ಯೋಧರ ನೆನಪಿಗಾಗಿ ಬ್ರಿಟಿಷರು ಯುದ್ಧ ನಡೆದ ಸ್ಥಳದಲ್ಲಿ ಕೊರೆಗಾಂವಲ್ಲಿ 65 ಅಡಿ ಎತ್ತರದ ಭವ್ಯ ವಿಜಯ ಸ್ತಂಭವನ್ನು ನಿರ್ಮಿಸಿ ಆ ಸ್ತಂಭದ ಮೇಲೆ 22 ಹುತಾತ್ಮ ಯೋಧರ ಹೆಸರನ್ನು ಕೆತ್ತಿಸಿದ್ದಾರೆ. ಸ್ವಾಭಿಮಾನದ ಗೌರವಯುತ ಬದುಕಿಗಾಗಿ ಮಹಾರ್ ಸೈನಿಕರು ಅನಿವಾರ್ಯವಾಗಿ ಬ್ರಿಟಿಷರ ಪರವಾಗಿ ಯುದ್ಧ ಮಾಡಬೇಕಾಯಿತು. ಅಸ್ಪೃಶ್ಯರಿಗೆ ಆಯುಧ ಹಿಡಿಯುವ ಹಕ್ಕು ನಿರಾಕರಿಸದಿದ್ದರೆ ಈ ದೇಶ ಎಂದೂ ತನ್ನ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುತ್ತಿರಲಿಲ್ಲ ಎಂದು ಇಂತಹ ಅಸ್ಪೃಶ್ಯ ಮಹಾರ್ ಸೈನಿಕರ ಯಶೋಗಾಥೆ ಇಂದಿನ ಎಲ್ಲ ತಳ ಸಮುದಾಯಗಳ ಚಳವಳಿಗೆ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಪರ್ಮಿಷನ್ ತಗೊಂಡು ಒಳಗಡೆ ಹೋಗ್ತಾನೆ. ಹೀಗೆ ನಾನು ಬ್ರಿಟಿಷ್ ಸೈನ್ಯದಿಂದ ಬಂದಿದ್ದೀನಿ. ಮಹಾರ್ ರೆಜಿಮೆಂಟಿನ ನಾಯಕ ಸಿದ್ದನಾಯಕ ನಾನು. ಬ್ರಿಟಿಷರ ಮೇಲೆ ಯುದ್ಧವನ್ನು ಘೋಷಣೆ ಮಾಡಿದರೆ ಅದರ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾರೆ. ನಾವೀಗ ಅನಿವಾರ್ಯವಾಗಿ ನಿಮ್ಮ ಮೇಲೆ ಯುದ್ಧ ಮಾಡಬೇಕಾಗುತ್ತೆ. ಆದರೆ ನಮಗೆ ಮನಸ್ಸಿಲ್ಲ, ನಿಮ್ಮ ಮೇಲೆ ಯುದ್ಧ ಮಾಡಲಿಕ್ಕೆ ನಮಗೆ ಮನಸ್ಸು ಬರ್ತಾ ಇಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂತಂದ್ರೆ ನಿಮ್ಮ ಜೊತೆ ಮಾತಾಡಿಕೊಂಡು ಇವತ್ತು ನಮ್ಮ ಸಂಸ್ಥಾನದಲ್ಲಿ, ನಮ್ಮ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ, ನಮ್ಮಗಳ ಮೇಲೆ ನಡೀತಿರ್ತಕ್ಕಂಥ ದೌರ್ಜನ್ಯಗಳು, ದಬ್ಬಾಳಿಕೆಗಳೇನಿದ್ದಾವೆ, ಅನ್ಯಾಯ ಅತ್ಯಾಚಾರಗಳೇನಿದ್ದಾವೆ, ಸೊ ಅದನ್ನು ನಿಲ್ಲಿಸಿ ನಮ್ಮನ್ನು ಕೂಡ ಮನುಷ್ಯ ರೀತಿ ನೀವು ಕಾಣೋದಾದ್ರೆ ನಾವು ನಿಮ್ಮ ಪರವಾಗಿ ನಿಂತುಕೊಂಡು ಬ್ರಿಟಿಷರ ಮೇಲೆ ಯುದ್ಧ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ 2ನೇ ಬಾಜಿರಾಯ ಗಹಗೈಸಿ ನಗುತ್ತಾ ಹೇಳ್ತಾನೆ, ನೀನೊಬ್ಬ ಅಸ್ಪೃಶ್ಯ, ನಿನಗೆ ಅರಮನೆ ಪ್ರವೇಶ ಕೊಟ್ಟಿದ್ಯಾರು? ನಿನಗೆ ಫಸ್ಟ್ ಅವನು ಕರೆಸಿ, ಅವನ ನೇಣಿಗೆ ಹಾಕಿ ಅವನಿಗೆ. ನನ್ನ ಅರಮನೆ ಮೈಲಿಗೆ ಆಗೋಯ್ತು, ನಿನ್ನ ಪ್ರವೇಶದಿಂದಾಗಿ ನನ್ನ ಅರಮನೆ ಮೈಲಿಗೆ ಆಗೋಯ್ತು, ಗೋಮೂತ್ರವನ್ನು ತಂದು ಶುದ್ಧಿ ಮಾಡಿ ಅಂತೇಳಿ ಆಜ್ಞೆಯನ್ನು ಮಾಡ್ತಾನೆ. ನೋಡಿ, ಇದು ಶಾಸನಗಳು ಹೇಳ್ತಕ್ಕಂಥದ್ದು, ಕಾನೂನು ಹೇಳ್ತಕ್ಕಂಥದ್ದು, ಮನುಸ್ಮೃತಿ ಹೇಳ್ತಕ್ಕಂಥದ್ದು. ಮನುಸ್ಮೃತಿ ಏನು ಹೇಳುತ್ತೋ ಅದರ ಪ್ರಕಾರವಾಗಿ ನಾನು ಅಧಿಕಾರ ನಡೆಸ್ತಕ್ಕಂಥದ್ದು, ಅದಕ್ಕೆ ವಿರುದ್ಧವಾಗಿ ಮಾಡಲ್ಲ ನಾನು. ಮನುಸ್ಮೃತಿಯಲ್ಲಿ ಯಾವ ಜನಾಂಗಕ್ಕೆ, ಯಾವ ಜಾತಿಯವರಿಗೆ ಏನೇನು ಕೊಡಬೇಕು, ಏನೇನು ಬಿಡಬೇಕು ಅಂತಿದೆ ಆ ರೀತಿಯಾಗಿ ಮಾಡೋದು. ನೀವು ಹುಟ್ಟಿರೋದೇ ನಮ್ಮ ಸರ್ವಿಸ್ ಮಾಡಲಿಕ್ಕೆ, ನಮ್ಮ ಸೇವೆ ಮಾಡಲಿಕ್ಕೆ. ನಿಮ್ಮ ಹೆಣ್ಣು ಮಕ್ಕಳು ಇರದೆ ನಮಗೆ ಸುಖ ಕೊಡ್ಲಿಕ್ಕೆ ಅಂತಕ್ಕಂಥ ಬಹಳ ದಾಷ್ಟ್ಯತನದ ಮಾತುಗಳನ್ನ 2ನೇ ಬಾಜಿರಾಯ ಹೇಳ್ತಾನೆ. ಬಹಳ ನೊಂದುಕೊಂಡು, ಬಹಳ ಕಣ್ಣೀರಿನಿಂದ ಸಿದ್ದನಾಯಕ ವಾಪಸ್ ಬಂದು ತನ್ನ ಸೇನಾ ತುಕಡಿ ಎಲ್ಲ 500 ಜನ ಮಹಾರ್ ಸೈನಿಕರನ್ನ ಸೇರಿಸ್ಕೊಂಡು ನಡೆದಂಥ ವಿಚಾರಗಳನ್ನು ಹೇಳ್ತಾನೆ.
ಬಂಧುಗಳೇ, ಅವತ್ತಿನ ಕಾಲಘಟ್ಟ ಹೆಂಗಿತ್ತು ಅಂತಂದ್ರೆ, ಕ್ರಿಸ್ತಪೂರ್ವ 185ರಲ್ಲಿ ಏನು ಮನುಸ್ಮೃತಿ ಜಾರಿಯಾಯಿತು, ಶುಂಗ ಸಾಮ್ರಾಜ್ಯದ ಪುಷ್ಯಮಿತ್ರ ಶುಂಗ ಸುಮತಿ ಭಾರ್ಗವನಿಂದ ಏನು ಮನುಸ್ಮೃತಿಯನ್ನು ರಚನೆ ಮಾಡಿದನೋ ಅದು ಮೊದಲನೇ ಬ್ರಾಹ್ಮಣ ಸಾಮ್ರಾಜ್ಯ. ಈ ದೇಶದಲ್ಲಿ ಸ್ಥಾಪನೆಯಾದಂತ ಮೊದಲನೇ ಬ್ರಾಹ್ಮಣ ಸಾಮ್ರಾಜ್ಯ ಶುಂಗ ಸಾಮ್ರಾಜ್ಯ. ಈ ಭಾರತ ದೇಶದ ಕೊನೆಯ ಬ್ರಾಹ್ಮಣ ಸಾಮ್ರಾಜ್ಯ ಯಾವುದು ಅಂತಂದ್ರೆ ಪೇಶ್ವೆ ಸಾಮ್ರಾಜ್ಯ. ಕಾರ್ಯಕ್ರಮದಲ್ಲಿ ನಾರ್ವೆಪೇಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಾಲಶ್ರೀ, ಸಮಿತಿಯ ಅಧ್ಯಕ್ಷ ಚಂದ್ರು ಬಹುಜನ್, ವಕೀಲರಾದ ರಾಜು ಅರೆಹಳ್ಳಿ, ರಾಜೇಶ್ ಸಾಣೇನಹಳ್ಳಿ, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಮಲ್ಲಿಕಾರ್ಜುನ, ಸದಸ್ಯರಾದ ಪವಿತ್ರ, ಬೇಬಿ, ಮಲ್ಲಿಕಾರ್ಜುನ, ಶಿವರಾಜ್, ಸೋಮಶೇಖರ್ ಮಲ್ಸವರ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಸೋಮಯ್ಯ, ರಾಜು ಬೆಳ್ಳೊಟ್ಟೆ, ನಿಂಗರಾಜು, ಉಮೇಶ್, ಪುಟ್ಟಸ್ವಾಮಿ, ಅಣ್ಣಪ್ಪ, ಮಲ್ಲೇಶ್, ಪುನೀತ್, ಮೂರ್ತಿ, ಲೋಕೇಶ್, ಪರಮೇಶ, ನಿಂಗರಾಜು ನಾರ್ವೆ, ಬಾಬಣ್ಣ, ಶಿಕ್ಷಕರಾದ ಸೈಯದ್ ಕಲೀಂ, ಲೋಕೇಶ್, ಶೇಷಪ್ಪ, ಮಲ್ಲಿಕಮ್ಮ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ 100 ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.